ಸೂಪರ್. ಇನ್ನು ಈ ಪ್ರೊಸೆಸ್ ಬಗ್ಗೆ ಮಾತಾಡೋಣ. ರಿಯಾಲಿಟಿ ಶೋ ಡಿ.ಕೆ.ಡಿ ಬಗ್ಗೆ. ಬಿಕಾಸ್ ಸಾಂಗ್ ಹೇಗೆ ಸೆಲೆಕ್ಟ್ ಆಗುತ್ತೆ, ಕಾಸ್ಟ್ಯೂಮ್ ಹೇಗೆ ಸೆಲೆಕ್ಟ್ ಆಗುತ್ತೆ, ಯಾವ ಥರ ಪರ್ಫಾರ್ಮೆನ್ಸ್‌ಗಳನ್ನ ಮಾಡಬೇಕು ಅಂತ ಅನ್ಕೊಳ್ತಾರೆ. ಆ ಪ್ರೊಸೆಸ್ ಬಗ್ಗೆ ಆಡಿಯನ್ಸ್‌ಗಳಿಗೆ ಗೊತ್ತಿರಲ್ಲ, ಕಾಮನ್ ಆಡಿಯನ್ಸ್ ಗೊತ್ತಿರಲ್ಲ. ಸ್ಟೇಜ್ ಮೇಲೆ ಯಾವುದೋ ಒಂದು ಸಾಂಗಿಗೆ ಡಾನ್ಸ್ ಮಾಡ್ತೀರಾ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲ್ಲ. ಸೊ ಆ ಪ್ರೊಸೆಸ್ ಹೇಗೆ ನಡೆಯುತ್ತೆ? ಸಾಂಗ್ ಸೆಲೆಕ್ಷನ್ ಆಗಿರಲಿ ಅಥವಾ ಪರ್ಫಾರ್ಮೆನ್ಸ್ ಸೆಲೆಕ್ಷನ್ಸ್ ಆಗಿರಲಿ ಹೇಗೆ ನಡೆಯುತ್ತೆ? ಸಾಂಗ್ ಸೆಲೆಕ್ಷನ್ ಯೂಶಲಿ ಚಾನಲ್ ಅವರೇ ಮಾಡ್ತಾರೆ, ಸಮ್ಟೈಮ್ಸ್ ಕೊರಿಯೋಗ್ರಾಫರ್ಸ್. ಮೋಸ್ಟ್ ಆಫ್ ದ ಟೈಮ್ ಕೊರಿಯೋಗ್ರಾಫರ್ಸೇ ಮಾಡ್ತಾರೆ ಅಂತ ಅನ್ಸುತ್ತೆ. ಕಾಸ್ಟ್ಯೂಮ್ಸ್ ಎಲ್ಲ ಕೊರಿಯೋಗ್ರಾಫರ್ಸ್. ಈಗ ಯಾವುದೋ ಒಂದು ಸಾಂಗ್ ಇದ್ರೆ ಈ ಥರ ಬೇಕು ಅಂತ ರೆಫರೆನ್ಸ್ ಕಳಿಸ್ತಾರೆ, ಸೊ ಅಲ್ಲಿ ಡಿಸೈನರ್ಸ್ ಇರೋರು ತರ್ತಾರೆ. ಆ್ಯಂಡ್ ನಮಗೆ ತುಂಬಾ ಸಲ ಸಾಂಗ್ ಫಿಕ್ಸ್ ಆಗಿರುತ್ತೆ, ನಾಳೆ ರಿಹರ್ಸಲ್ ಅಂದಾಗ ನೆಕ್ಸ್ಟ್ ದಿನ ತುಂಬಾ ಸಲ ಆಗಿತ್ತು. ಮೋಸ್ಟ್ ಆಫ್ ದ ಟೈಮ್ ರಿಹರ್ಸಲ್ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ, ಅದಾದ್ಮೇಲೂ ಸಾಂಗ್ಸ್ ಚೇಂಜ್ ಆಗುತ್ತೆ. ಸೊ ಅದು ರಿಹರ್ಸಲ್ ಅಥವಾ ಪ್ರಾಕ್ಟೀಸ್ ಮಾಡೋದಕ್ಕೆ ಎಷ್ಟು ಗ್ಯಾಪ್ ಸಿಗುತ್ತೆ? ಬಿಕಾಸ್ ವೀಕ್ಲಿ ಒಂದು ಎಪಿಸೋಡ್ ಇರುತ್ತೆ ಆಬ್ವಿಯಸ್ಲಿ, ಬಟ್ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ? ಶೂಟ್ ಮುಗಿದ್ಮೇಲೆ 1 ವೀಕ್ ಟೈಮ್ ಇರುತ್ತೆ ಮ್ಯಾಮ್ ನೆಕ್ಸ್ಟ್ ಎಪಿಸೋಡ್ಗೆ. 1 ವೀಕ್ ಅಂದ್ರೆ 5 ಡೇಸ್ 5 ಡೇಸ್ 5 to ಟೈಮ್ 6 ಇರುತ್ತೆ. days. ಅದರಲ್ಲಿ ಚಾನಲ್ ಅವ್ರ ಸಾಂಗ್ ಎಲ್ಲ ಕಂಟೆಸ್ಟೆಂಟ್ಸ್ ಕನ್ಫರ್ಮ್ ಮಾಡೋಕೆ ಒಂದು 3 ಡೇಸ್ ಆಗುತ್ತೆ. ಅದನ್ನ ನಮ್ಮ ಕೊರಿಯೋಗ್ರಾಫರ್ ಯೋಚನೆ ಮಾಡಿ ಏನ್ ಮಾಡೋದು, ಇವ್ರನ್ನ ಹೆಂಗ್ ತೋರ್ಸೋದು ಅಂತ ಮಾಡೋದಕ್ಕೆ ನಮ್ಮ ಪ್ರಾಕ್ಟೀಸ್ ನಾವು ಮಾಡೋದೇ 2 ದಿನ 3 ದಿನ. ಅದರಲ್ಲಿ ಇವ್ರದ್ದು ಒಂದಿನ ಕಷ್ಟ ಆಗುತ್ತೆ ಅವ್ರಿಗೆ. ಏನಾಗುತ್ತೆ, ಡಾನ್ಸರ್ ಆಗ್ಬಿಟ್ರೆ ಅವರಿಗೆ ಇವಾಗ ನೋಡಿ, ಇವನಿಗೆ ಫಸ್ಟ್ ಎಪಿಸೋಡಲ್ಲಿ ನಾವು ಏನು ಮಾಡಿದ್ವಿ ಅದು ಇನ್ನೂ ನೆನಪಿದೆ ಸ್ಟೆಪ್ಸು, ನನಗೆ ನೆನಪಿಲ್ಲ. ಲೈಕ್ 1-2 ಸಲ ಮಾಡಿದ್ರೆ ನೆನಪಿರುತ್ತೆ. ಆ್ಯಂಡ್ ಡಾನ್ಸರ್ಸ್ಗೆ ಏನಾಗುತ್ತೆ, ಬೇಗ ಕ್ಯಾಚ್ ಮಾಡ್ತಾರೆ ಸ್ಟೆಪ್ಸ್ನ. ನಮಗೆ ಹಂಗಲ್ಲ, ನಾವು ಅನಲೈಸ್ ಮಾಡಿ ಅದನ್ನ ಇದಾದ್ಮೇಲೆ ಇದು ಅಂತ ಇದು ಮಾಡಿ ಅದಾದ್ಮೇಲೆ ಬರುತ್ತೆ. ಸೊ ಇಟ್ ವಿಲ್ ಟೇಕ್ ಟೈಮ್. ಯೂಶಲಿ ಇವತ್ತು ನಮ್ದೊಂದು ಶೂಟ್ ಆಗಿದೆ ಒಂದು ಎಪಿಸೋಡ್ದು ಅಂದರೆ ನೆಕ್ಸ್ಟ್ ಡೇ ಏನೂ ಇರಲ್ಲ, ನಾವು ರೆಸ್ಟ್ ಮಾಡ್ತಿರ್ತೀವಿ. ಬಟ್ ಕೊರಿಯೋಗ್ರಾಫರ್ ಮತ್ತು ಚಾನಲ್ ಅವ್ರಿಗಂತೂ ರೆಸ್ಟ್ ಮಾಡೋಕ್ಕೆ ಟೈಮ್ ಇರಲ್ಲ. ನೆಕ್ಸ್ಟ್ ರೌಂಡ್ ಏನು ಮಾಡೋಣ, ಯಾವ ಸಾಂಗ್ ಮಾಡೋಣ ಅಂತಲೂ ಅವರು ಇರ್ತಾರೆ. ಅದೆಲ್ಲ ಫೈನಲ್ ಆಗಿ ಅದ್ರ ನೆಕ್ಸ್ಟ್ ಡೇ ಸಾಂಗ್ ಫೈನಲ್ ಆಗಿರುತ್ತೆ. ಸೊ ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಬೇಕು. ಶಶಾಂಕ್, ನಿಮ್ಮ ಫೇವ್ರೆಟ್ ಪರ್ಫಾರ್ಮೆನ್ಸ್ ಯಾವುದು ಡಿ.ಕೆ.ಡಿಯಲ್ಲಿ? ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಯಾವ ಪರ್ಫಾರ್ಮೆನ್ಸ್? ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ನನಗೆ 2 ಪರ್ಫಾರ್ಮೆನ್ಸ್ ಇಷ್ಟ. ಒಂದು ಹಳ್ಳಿ ವರ್ಸಸ್ ಸಿಟಿ ರೌಂಡ್ ಬಂದಾಗ ಇವನ್ಯಾರ ಮಗನೋ ಸಾಂಗ್ ಮಾಡಿದ್ವಿ, ಅದು ಇಷ್ಟ. ಮತ್ತೆ ಮಹಾನಟಿ ಜೊತೆ ಬಂದಾಗ ಇವ್ರ ಜೊತೆ ಮತ್ತೆ ಆಶಿಕಾ ಮ್ಯಾಮ್ ಜೊತೆ ಒಂದು ಸಾಂಗ್ ಮಾಡಿದ್ದೆ. ಅದು 2 ಸಾಂಗ್ ನನಗೆ ತುಂಬ ಇಷ್ಟ. ಅದೆರಡು ನಿಮ್ಮ ಫೇವ್ರೆಟ್. ನಿಮಗೆ? ನನಗೆ ಇವನ್ ಯಾರೋ ಮಗನು, ನನಗೂ ಅದಿಷ್ಟ. ಯಕ್ಷಗಾನ ಇಷ್ಟ. ಮತ್ತೆ ದೇವಿ ಪರ್ಫಾರ್ಮೆನ್ಸ್ ಮಾಡಿದ್ವಿ, ಅದು ಇಷ್ಟ.